ಇದನ್ನ ನಾನು ಎಕ್ಸೆಪ್ಟ್ ಮಾಡಿರ್ಲಿಲ್ಲ ಧನುಷ್ ಸರ್ ಡೈರೆಕ್ಷನ್ ಅಲ್ಲಿ ಈ ಸಿನಿಮಾ ಈ ರೀತಿ ಇಟ್ಕೊಡುತ್ತೆ ಅಂತ. ಮಹಾರಾಜ ಸಿನಿಮಾದಲ್ಲೂ ಕೂಡ ಇದೇ ರೀತಿಯಾಗಿತ್ತು ವಿಜಯ್ ಸೇತುಪತಿ ಜೊತೆಗೆ. ಏನ್ ಸಿನಿಮಾ ಇದು, ಟ್ರೈಲರ್ ಈ ತರ ಇದೆಯಲ್ಲ ಅಂತ ಫುಲ್ ಸ್ಯಾಡ್. ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಓ ಸ್ಟೋರಿ ಈ ರೀತಿ ಇದೆ ಅಂತ. ಅಂಡ್ ಅದೇ ತರ ಈ ಸಿನಿಮಾದಲ್ಲೂ ಕೂಡ ಆಗಿರೋದು ಧನುಷ್ ಒನ್ ಆಫ್ ದ ಬೆಸ್ಟ್ ಅಣ್ಣ ತಂಗಿ ಅನ್ನೋ ಕ್ಯಾರೆಕ್ಟರ್ ನಲ್ಲಿ ಧನುಷ್ ಆಗಿನೇ ತುಷಾರ ವಿಜಯ್ ಇವರಿಬ್ರು ಬೆಸ್ಟ್ ಅಣ್ಣ ತಂಗಿ. ಸಿನಿಮಾದಲ್ಲಿ ಪೋಕಲ್ ಸ್ಟೋರಿನೂ ಕೂಡ ಇದೆ. ಅದನ್ನ ನೋಡಿದಾಗ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಕೂಡ ಆಗ್ಬೋದು, ಈ ರೀತಿನೂ ಕೂಡ ಇರ್ತಾರ ಬ್ಲಡ್ ರಿಲೇಷನ್ ಅಲ್ಲಿ ಅಂತ ಹೊಸದನ್ನು ಕೂಡ ನೋಡ್ಬೋದು ನೀವು. ಕರ್ಮಕಾಂಡ ಸ್ಟಾರ್ಟ್ ಆಗುತ್ತೆ ಶರವಣನ್ ಆಗಿನೇ ಎಸ್.ಜೆ. ಸೂರ್ಯ ಇವರಿಬ್ರು ಎರಡು ದೊಡ್ಡ ದೊಡ್ಡ ಗ್ಯಾಂಗ್ ನ ಇಟ್ಕೊಂಡಿರೋ ಅಂತ ದೊಡ್ಡ ದೊಡ್ಡ ರೌಡಿಗಳು. ಈ ಎರಡು ದೊಡ್ಡ ದೊಡ್ಡ ಗ್ಯಾಂಗ್ ಒಳಗಡೆ ಧನುಷ್ ಒಂದು ಫ್ಯಾಮಿಲಿ ಟ್ರ್ಯಾಪ್ ಆಗುತ್ತೆ. ಅಂದ್ರೆ ಇವ್ರ ಲೈಫ್ ಸ್ಟೈಲೇ ಬೇರೆ, ಆದ್ರೆ ಅವ್ರ ಲೈಫ್ ಸ್ಟೈಲೇ ಬೇರೆ. ಆದ್ರೂ ಕೂಡ ಒಳಗಡೆ ಒಂದು ಕ್ರೂರತ್ವಾಗಿರುವಂತ ಇನ್ನೂ ಒಂದು ಲೈಫ್ ಸ್ಟೈಲ್ ಇದೆ. ಈ ಎರಡು ಗ್ಯಾಂಗ್ ಗಳಿಗೆ ಬೆಂಕಿನ ಹಚ್ಚಿಬಿಟ್ಟು ಪೊಲೀಸ್ ಇನ್ಸ್ಪೆಕ್ಟರ್ ಎಲ್ಲಾನು ಸ್ಮ್ಯಾಶ್ ಮಾಡಿ ಮುಗಿಸ್ಬೇಕು ಅನ್ನೋ ಒಂದು ಪ್ರಾಜೆಕ್ಟ್ ನ ತಗೊಂಡ್ಬರ್ತಾರೆ. ಪ್ರಕಾಶ್ ರಾಜ್ ಅವರು ಸೈಲೆಂಟ್ ಕಿಲ್ಲರ್. ಇವ್ರು ಮಾತ್ರ ಸೈಲೆಂಟ್ ಆಗಿ ಇದ್ಕೊಂಡು ಆ ಗ್ಯಾಂಗಿಂದ ಈ ಗ್ಯಾಂಗ್ಗೆ, ಈ ಗ್ಯಾಂಗಿಂದ ಆ ಗ್ಯಾಂಗ್ಗೆ ಒಂದು ಸಣ್ಣದಾಗಿ ಬೆಂಕಿನ ಹಚ್ತಾರೆ. ಆ ಬೆಂಕಿ ಹಚ್ಚೋದ್ರಿಂದ ಪ್ರತಿಯೊಬ್ರು ಮನೇನು ಕೂಡ ಸುಟ್ಟಿ ಬೂದಿ ಹೋಗುತ್ತೆ. ಇದ್ರಲ್ಲಿ ಧನುಷ್ ಕೂಡ ಒಬ್ಬ. ಇವ್ರ ಫ್ಯಾಮಿಲಿಗೆ ಯಾವ ರೀತಿ ಕನೆಕ್ಟ್ ಆಗುತ್ತೆ, ಇದಕ್ಕೂ ಏನ್ ಸಂಬಂಧ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿದಾಗ ಇನ್ನೂ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಯಾಕಂದ್ರೆ ಸ್ಟೋರಿ ಚೆನ್ನಾಗಿದೆ. ಪೊಲೀಸ್ ಅವರು ಇಲ್ಲಿ ದೊಡ್ಡ ಕೈನೇ ಎತ್ಬಿಟ್ಟಿದ್ದಾರೆ. ಈ ರೀತಿ ಪೊಲೀಸ್ ಆಕ್ಟಿಂಗ್ ನ ನಾನು ಇದುವರೆಗೂ ಕರೆಕ್ಟ್ ಆಗಿ ನೋಡಿರ್ಲಿಲ್ಲ. ಮುಳ್ಳಿಂದನೇ ಕಿತ್ತು ತೆಗಿಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ತೋರಿಸಿದ್ದಾರೆ. ಪ್ರಕಾಶ್ ರಾಜ್ ಮಾತ್ರ ಸಿನಿಮಾದಲ್ಲಿ ಸಂದೀಪ್ಗೆ ಒಂದು ಜೋಡಿ ಇತ್ತು, ಪರ್ಫೆಕ್ಟ್. ಇನ್ನ ಕಾಳಿದಾಸ್ ಹಾಗೇನೆ ಧನುಷ್ ಇಬ್ರಿಗೂ ಜೋಡಿ ಇಲ್ದೇ ಇರೋದು ಪರ್ಫೆಕ್ಟ್. ಇದನ್ನು ಕೂಡ ಕರೆಕ್ಟ್ ಆಗಿ ಪ್ಲಾನ್ ಮಾಡಿದ್ದಾರೆ ಧನುಷ್ ಅವರು. ಗುಡ್. ಸಿನಿಮಾದಲ್ಲಿ ಧನುಷ್ ಅವ್ರ ಅಪ್ಪ ಅಮ್ಮ ಎಲ್ಲಿಗೋ ಟೂರ್ಗೇನೋ ಹೋಗಿರ್ತಾರೆ ಅಂತ ಅನ್ಸುತ್ತೆ. ಬಟ್ ಆ ಸ್ಟೋರಿ ಎಲ್ಲಿಗೆ ಹೋಗಿ ಲಾಕ್ ಆಗಿ ನಿಂತಿದೆ ಅನ್ನೋದನ್ನ ಇದುವರೆಗೂ ರಿವೀಲ್ಡ್ ಮಾಡಿಲ್ಲ. ಅದೊಂದು ಪ್ರಶ್ನೆ ಮಾತ್ರ ತಲೆ ಒಳಗಡೆ ಕೊರಿತಾ ಇದೆ. ಏನಾದ್ರೂ ಪಿಕ್ನಿಕ್ ಹೋಗಿ ಅಲ್ಲೇ ಏನಾದ್ರೂ ಸೆಟ್ಲು ಕೂಡ ಆಗಿರಬಹುದೇನೋಪ್ಪ. ಅವ್ರ ಮಕ್ಕಳಿಗೆ ಗೊತ್ತಿಲ್ಲ ಅಂದ್ಮೇಲೆ ನಮ್ಗೇನು ಗೊತ್ತಾಗ್ಬೇಕಲ್ವಾ. ಧನುಷ್ ಅಂಡ್ ಫ್ಯಾಮಿಲಿ ಇಲ್ಲಿ ಸೈಲೆಂಟ್ ಕಿಲ್ಲರ್ಸ್ ಗಳೇ. ಆದ್ರೆ ಅದಕ್ಕಿನ್ನ ಒಂದು ಕೈ ದೊಡ್ಡದಾಗಿರೋದು ಪೊಲೀಸ್ ಕೈ. ಇವ್ರನ್ನ ಟಚ್ ಮಾಡೋದಕ್ಕೆ ಯಾರ ಕೈಲೂ ಆಗಲ್ಲ ಅಂತ ಗೊತ್ತಿದ್ರು ಕೂಡ ಧನುಷ್ ಲೈಟ್ ಆಗಿ ರಿಸ್ಕ್ ತಗೋತಾನೆ. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ರಿಸ್ಕ್ ತಗೊಂಡ್ರು ಕೂಡ ಅದ್ರಲ್ಲಿ ಒಂದು ಮರ್ಮ ಇದೆ ಅನ್ನೋದನ್ನ ತಿಳ್ಕೊಂಡು ಅವ್ರಿಗೆ ರಿಪೀಟ್ ಆಗಿ ಹೊಡೆಯೋದಿದೆಯಲ್ಲ, ಬ್ಲೇಡ್ ಮಾತ್ರ ಅದು. ಸಿನಿಮಾದಲ್ಲಿ ಹೇಳಿದಾಗೆ ಕಾಡಲ್ಲಿ ತುಂಬಾ ಭಯಾನಕವಾದಂತ ಪ್ರಾಣಿ ಯಾವ್ದಪ್ಪ ಅನ್ನೋದಾದ್ರೆ ಸಿಂಹನೇ. ಆದ್ರೆ ಅದಕ್ಕಿನ್ನ ಒಂದು ಕೈ ಜಾಸ್ತಿ ಅನ್ನೋದು ನರಿ. ಇವಾಗ ಅರ್ಥ ಆಯ್ತು ನಂಗೆ. ನರಿ ತನ್ನ ಕುತಂತ್ರನ ಯೂಸ್ ಮಾಡ್ಕೊಂಡು ಯಾವ ರೀತಿ ಪ್ಲಾನ್ ಮಾಡಿ ಹೊಡಿತದೋ ಅದನ್ನ ಈ ಸಿನಿಮಾದಲ್ಲಿ ಎಸ್.ಜೆ. ಸೂರ್ಯ ಅವರು ಕರೆಕ್ಟ್ ಆಗಿ ನಿಭಾಯಿಸಿದ್ದಾರೆ. ಇದಕ್ಕೂ ಮೀರಿದಂತ ಒಂದು ದೊಡ್ಡ ಮೇನ್ ವಿಲ್ಲನ್ ಇದೆ, ಅದು ಬೇರೆ ಇನ್ಯಾರು ಅಲ್ಲ. ನೀನ್ ಥಿಯೇಟರ್ ಅಲ್ಲಿ ನೋಡೋದು. ಸಿನಿಮಾದಲ್ಲಿ ಯಾವಾಗ ಆಡಿಯನ್ಸ್ ನ ಕರೆಕ್ಟ್ ಆಗಿ ಗಟ್ಟಿಯಾಗಿ ಹಿಡಿದಿಡ್ಕೋತಾರೆ ಅಂದ್ರೆ ಅವನಿಗೆ ಗೊತ್ತಿಲ್ಲ ಅವ್ನ ಬ್ರದರ್ಸ್ ಒಂದು ಕೆಲ್ಸಕ್ಕೆ ಇನ್ವಾಲ್ವ್ ಆಗ್ಬಿಟ್ಟಿರ್ತಾರೆ. ಆವಾಗ ಟ್ವಿಸ್ಟ್ ತಗೋತದೆ ಮುಂದೆ ಏನಾಗಬಹುದು ಅನ್ನೋದು ಕುತೂಹಲ ನನಗೂ ಕೂಡ ಇರ್ತದೆ, ನಿನ್ಗೂ ಕೂಡ ಇರ್ತದೆ. ಸಿನಿಮಾದ ಕ್ಲೈಮ್ಯಾಕ್ಸ್ ಮಾತ್ರ ಸೂಪರ್. ನಾವೇನ್ ಎಕ್ಸೆಪ್ಟ್ ಮಾಡಿರಲ್ವಾ, ಪ್ರಕಾಶ್ ರಾಜು ಕೂಡ ಅದನ್ನ ಎಕ್ಸೆಪ್ಟ್ ಮಾಡಿರಲ್ಲ. ಸೊ ಫೈನಲ್ ಆಗಿ ಈ ಪೊಲೀಸ್ ಆಪರೇಷನ್ ಅಲ್ಲಿ ಯಾರ್ಯಾರೆಲ್ಲ ಉಳ್ಕೋತಾರೆ, ಯಾರೆಲ್ಲ ಸ್ಮ್ಯಾಶ್ ಆಗ್ತಾರೆ ಅನ್ನೋದನ್ನ ಥಿಯೇಟರ್ ಹೋಗ್ಬಿಟ್ಟು ನೋಡ್ಬೇಕಾಗಿರುವಂತ ಸಿನಿಮಾನ. ಹೌದು ಚೆನ್ನಾಗಿದೆ, ಮಹಾರಾಜ ತರನೇ, ಆದ್ರೆ ಆ ಲೆವೆಲ್ ಅಲ್ಲ. ಯು ನೋ ವಾಟ್ ಐ ಆಮ್ ಟಾಕಿಂಗ್. ಒನ್ ಟೈಮ್ ಅಲ್ಲಿ ಎ ರೇಟೆಡ್ ಸಿನಿಮಾಗಳನ್ನ ಯಾರು ಕೂಡ ಮೂಸು ನೋಡ್ತಿರ್ಲಿಲ್ಲ. ಅಷ್ಟು ನೆಗೆಟಿವ್ ಆಗಿತ್ತು ಎ ರೇಟೆಡ್ ಸಿನಿಮಾಗಳಿಗೆ. ಈಗ ಎ ರೇಟೆಡ್ ನಾನು ಕೂಡ ನೋಡ್ತೀನಿ ಅನ್ನೋ ಕಾಲ. ಚಿಕ್ಕ ಮಕ್ಕಳು ಕೂಡ ಎದುರ್ಕೊಳ್ದೆ ನೋಡ್ಕೊಂಡು ಕೂತ್ಕೊಳ್ಳುವಂತ ಕಾಲ ಇದು. ಇಂಡಿಯಾದಲ್ಲಿ ಟಾಪ್ ಟ್ರೆಂಡಿಂಗ್ ಆಗಿದೆ ಈಗ ಎ ರೇಟೆಡ್ ಸಿನಿಮಾಗಳು. ಇದಕ್ಕೆ ಡಿಮ್ಯಾಂಡ್ ಕೂಡ ಆಗ್ತಾ ಇದೆ ಥಿಯೇಟರ್ ಓನರ್ಸ್ ಗಳಿಗೆ. US ಸರ್ಟಿಫಿಕೇಟ್ ಗಳೆಲ್ಲ ತೆಗೆದು ಸೈಡ್ಗೆ ಎಸಿತಾ ಇದಾರೆ. ಬೇಕಾಗಿರೋದು ಎ ಸರ್ಟಿಫಿಕೇಟ್ ಅಂತ ಈಗ ಕರೆಕ್ಟ್ ಆಗಿ ಡೈರೆಕ್ಟರ್ ಗಳಿಗೆ ಅರ್ಥ ಆಗಿ ಅದನ್ನೇ ಕೊಡ್ತಾ ಇದಾರೆ ಎಲ್ರು. ಅಂದ್ರೆ ಸ್ವಲ್ಪ ಬ್ರೂಟಲ್ ಆಗಿ ಬ್ಲಡ್ ಶಾಟ್ ಗಳಿರ್ಬೇಕು, ಮೈಂಡ್ ಬೆಂಡ್ ಆಗೋ ತರ ಸೀನ್ಸ್ ಗಳಿರ್ಬೇಕು, ರಕ್ತ ಚಿತ್ತಾಲ್ ಪತಾಲ್ ಅನ್ನೋ ಸೀನ್ಸ್ ಗಳಿರ್ಬೇಕು. ಮೇನ್ ಆಗಿ ಈ ರೀತಿ ಒಂದು ಡೆಡ್ಲಿ ಸೀನ್ಸ್ ಗಳಿಗೆ ಫ್ಯಾನ್ಸ್ ಗಳು ಎಕ್ಸೈಟ್ ಆಗ್ತಾ ಇದಾರೆ ಅಂತ ಧನುಷ್ ಅವ್ರು ಅರ್ಥ ಮಾಡ್ಕೊಂಡು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ. ಇದು ನನಗೆ ಎದ್ ಕಾಣಿಸ್ತಾ ಇದೆ, ನಿಮಗೂ ಕೂಡ ಕಾಣಿಸ್ಬೋದು. ಥಿಯೇಟರ್ ಹೋಗ್ಬಿಟ್ಟು ನೋಡಿ. ಕೊನೆದಾಗಿ ಈ ಸಿನಿಮಾ ನೋಡ್ಬಿಟ್ಟು ನಾನು ತಿಳ್ಕೊಂಡಿದ್ದು ಒಂದು ವಿಷಯ ಏನಪ್ಪಾ ಅಂದ್ರೆ ಯಾರನ್ನು ಕೂಡ ನಂಬಕ್ಕಾಗಲ್ಲ, ಜೊತೆಗಿರೋರು ಯಾರಾದ್ರೂ ಕೂಡ. ಯು ನೋ ವಾಟ್ ಐ ಆಮ್ ಟಾಕಿಂಗ್, ದಟ್ಸ್ ಇಟ್. ಅದೇನೆ